ಗೋಮಟ್ಟ ನಗರಿ ವಿಜಯಪುರ ಅಲ್ಲಿ ಜಾತಿ ಗಣತಿಯ ಸರ್ವೆ ಮಾಡೋದಕ್ಕೆ ಮನೆ ಮನೆಗೆ ಅಧಿಕಾರಿಗಳು ಬಂದಿದ್ರ ಅನ್ನೋದ್ರ ಬಗ್ಗೆ ಪವರ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಅಲ್ಲಿನ ಜನರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಜಾತಿ ಜನಗಣತಿ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಪರ ವಿರೋಧದ ಚರ್ಚೆ ನಡೀತಾ ಇದೆ. ಇದರ ಮಧ್ಯೆ ಕೂಡ ಜನರು ನಮ್ಮ ಏರಿಯಾಗಳಿಗೆ ಜಾತಿ ಜನಗಣತಿಗೆ ಯಾರೂ ಬಂದಿಲ್ಲ ಎಂಬ ಮಾತನ್ನು ಕೂಡ ಬಹುತೇಕ ಭಾಗದಲ್ಲಿ ಮಹಿಳೆಯರು ಸೇರಿದಂತೆ ಆ ಭಾಗದಲ್ಲಿ ಏರಿಯಾ ಜನರು ಕೂಡ ಹೇಳ್ತಾ ಇರುವಂಥದ್ದು. ಅದೇ ರೀತಿಯಾಗಿ ವಿಜಯಪುರ ನಗರದ ಬಸವನಗರ ಏರಿಯಾದಲ್ಲೂ ಕೂಡ ನಾವಿದ್ದೀವಿ. ಇಲ್ಲಿನ ಜನರು ಏನಂತ ಹೇಳ್ತಾರೆ ಅವ್ರನ್ನ ಕೂಡ ಕೆಲವನ್ನ ಸರ್ಕಾರ ಒಂದು ಜಾತಿ ಜನಗಣತಿ ಬಹಿರಂಗಪಡಿಸೈತಿ, ಅಂದರೆ ಈ ಜಾತಿಯವರು ಎಷ್ಟು ಜನ ಅದಾರ ಅಂತ ಹೇಳಿ. ನಿಮ್ಮ ಏರಿಯಾಕ್ಕೆ ಏನಾರ ಬಂದು ಅಥವಾ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಎಷ್ಟು ಜನ ಅದೀರಿ, ಎಷ್ಟು ಮಕ್ಕಳು, ತಂದೆ ತಾಯಿ, ಅಜ್ಜ ಅಜ್ಜಿ ಇದನ್ನೇನಾದರೂ ವಿಚಾರಿಸಿದ್ರ ಅಂತ? ಇಲ್ರಿ ಸರ್, ನಮ್ಮಲ್ಲಿ ಯಾರೂ ಬಂದಿನೂ ಇಲ್ಲ, ಏನು ಕೇಳಿನೂ ಇಲ್ರಿ. ಜನಗಣತಿ ಮಾಡಕ್ಕೆ ಬಂದಿಲ್ರಿ, ಯಾರೂ ಬಂದಿಲ್ಲ ನಮ್ಮ ಕಡೆ. ಮತ್ತೆ ಬರ್ಲಾರ್ದೆ ಹೆಂಗೆ ತೋರ್ಸಾತಾರಂತ ನಮಗೇನು ಗೊತ್ತ್ರಿ ಅದು. ಈಗ ನೀವು ಪ್ರಸಾರ ಮಾಡಿದ್ರೆ ನೀವು ಕೇಳ್ಬೇಕ್ರಿ. ಈಗ ಇಲ್ಲಂತೂ ಯಾರೂ ಬಂದಿಲ್ಲ. ನಿಮ್ಮ ಮನೆಗೆ ಯಾರು ಯಾರೂ ಬಂದಿಲ್ರಿ, ಯಾರೂ ಏನು ಕೇಳಿಲ್ರಿ. ಎಷ್ಟು ವರ್ಷದಿಂದ ಇದೀರಿ ನೀವು? ಇಲ್ಲಿ 8 ವರ್ಷದಿಂದ ಇದ್ದೀವಿ ರೀ. ಈ 8 ವರ್ಷದಾಗ ಯಾರು ಬಂದೇ ಇಲ್ಲ ಅಂತೀರಿ? ಇದಕ್ಕಿಂತ ಮೊದಲು ಒಂದ್ಸತೆ ಬಂದು ಹೋಗ್ಯಾರ. ಅದ್ರ ಮೇಲೆ ಈ ಕಡೆ 4-5 ವರ್ಷದಿಂದ ಯಾರೂ ಬಂದಿಲ್ರಿ. ಈಗ ರೀಸೆಂಟಾಗಿ ಬಂದು ನಿಮ್ಗೆ ಇಲ್ಲ, ಯಾರೂ ಏನು ಕೇಳಿಲ್ರಿ. ಸುಮ್ಮನೆ ತೋರ್ಸಾತಾರಂತೆ. ಹಾಂ, ನ್ಯೂಸ್ ಅಷ್ಟು ನಾನು ನೋಡಿಲ್ಲ. ತೋರಿಸಿರ್ಬೋದ, ಸುಮ್ಮನೆ ತೋರಿಸಿರ್ಬೋದು, ಯಾರೂ ಬಂದಿಲ್ರಿ ಇಲ್ಲಿ. ಇಲ್ಲಿ ಇನ್ನೊಬ್ರು ಅಜ್ಜಿ ಕೂಡ ಇದಾರ, ಅವ್ರು ಕೂಡ ನಿಮ್ಮ ಮನೆಗೆ ಯಾರು ಬಂದಿದ್ರ ಏನ್ರಿ ಕೇಳಕ್ಕೆ? ಯಾರು ಬಂದಿಲ್ರಿ ಸರ್. ಎಷ್ಟು ಮನ್ಯಾಗ ಅದೀರಿ, ಮನ್ಯಾಗ ಎಷ್ಟು ಜನ ಅದೀರಿ ಅಂತ ಹೇಳಿ ಹಂಗೆ ಜನಗಣತಿ ಮಾಡ್ಕೊತ ಯಾರು ಜಾತಿ ಬಗ್ಗೆ ಏನು ಕೇಳಿಲ್ರಿ ಅವ್ರು. ಅಲ್ಲ, ಈಗ ಎಷ್ಟು ಬಂದಿದ್ದೀರಿ, ಹೆಣ್ಮಕ್ಳು ಎಷ್ಟು, ಮಕ್ಳು ಎಷ್ಟು ಇದೇನ್ರಿ ಕೇಳ್ಯಾರನ? ಹಂಗೆ ಬಂದು ಮಾಡ್ಕೊಂಡೋಗ್ಯಾರಲ್ಲ ತಂಗಿ ಅಂಗನವಾಡಿಯವರು ತರ್ಪಿಯಾಗಿ ಬಂದು ಮಾತಾಡ್ಯಾರ. ಯಾವಾಗ್ರಿ ಅದು? ಹೋದ ವರ್ಷ ಮಾಡ್ಕೊಂಡೋಗ್ಯಾರ. ಅಂಗನವಾಡಿಯವ್ರು ಬಂದು ಕೇಳ್ಯಾರ? ಜಾತಿದ ಯಾರು ಮಾಡಿಲ್ರಿ. ನಿಮ್ ಜಾತಿ ಯಾವ್ದು ಏನೋ ಕೇಳಿಲ್ಲ? ಕೇಳಿಲ್ರಿ. ಮನ್ಯಾಗ ಎಷ್ಟು ಜನ ಅದೀರಿ ಏನು ಅಂತ ಅಷ್ಟೇ ಕೇಳ್ಯಾರ? ಹ್ಞೂ ರೀ. ನಿಮ್ಮ ಜಾತಿ ಯಾವುದು ಅಂತ ಏನು ಕೇಳಿಲ್ರಿ ಅವ್ರು. ಇದು ನಿಮ್ಮ ಮನೆಗೆ ಏನಾದ್ರು ಜಾತಿ ಜನಗಣತಿಗೆ ಬಂದಿದ್ರ? ಬಂದಿಲ್ರಿ. ಹೋದ ವರ್ಷ ಬರೀ ಎಷ್ಟು ಮಂದಿ ಇದಾರೆ ಸುದ್ದಿ ಅಟ್ಟ ಬರ್ಕೊಂಡು ಹೋಗ್ಯಾರ. ಜಾತಿ ಬಗ್ಗೆ ಯಾರು ಮಾಡ್ಕೊಂಡು ಹೋಗಿಲ್ರಿ. ಯಾವ ಜಾತಿಯವರು? ಇಲ್ರಿ, ಬರ್ಕೊಂಡು ಹೋಗಿಲ್ರಿ. ಟಿವಿ ಹಂಗ ಸುಳ್ಳು ಹೇಳ್ತಾರ್ರಿ ಅವ್ರು. ಏನು ಬಂದೇ ಇಲ್ರಿ ಯಾರು. ಸುಮ್ಮನೆ ಹೇಳತ್ತಾರ? ಹಾಂ ರೀ, ಸುಮ್ಮನೆ ಹೇಳ್ತಾರ್ರಿ, ಬಂದೇ ಇಲ್ರಿ. ಯಾರೂ ಬಂದಿಲ್ಲ. ನಿನ್ನೆ ಪೇಪರ್ನಾಗೆ ನೋಡೇವು ನಾವು. ನಮ್ಮ ಮನೆಗೆ ಯಾರೂ ಹತ್ರ ಬಂದಿಲ್ಲ. ನಮ್ಮ ಮನೆಯಲ್ಲಿ ಹಳೆ ಮನೆ ಇಲ್ಲೇ ಐತಿ, ಯಾರೂ ಬಂದಿಲ್ಲ. ಜಾತಿಗಂತಿ ಯಾರೂ ಮಾಡಲ್ಲ. ಸಿದ್ದರಾಮಯ್ಯ ಅವ್ರು ಹ್ಯಾಂಗೆ ಜಾತಿಗಂತಿ ಮಾಡ್ತಾರೆ ಗೊತ್ತಿಲ್ಲ. ಬಹುಶಃ ಇಲಾಖೆನಾಗ ಕೂತೆ, ಬಹುಶಃ ನನಗೆ ಅನ್ಸೋ ಮಟ್ಟಿಗೆ ಇಲಾಖೆನಾಗೆ ಕೂತೆ ಜಾತಿಗಂತಿ ಮಾಡ್ಯಾರ ಅವ್ರು. ಪೇಪರ್ನಾಗೆ ಜಾತಿಗಂತಿ ಮಾಡ್ಯಾರ. ಮನೆ ಅಡ್ಡಾಡ್ಬೇಕು ಅವ್ರಲ್ಲ. ಜಾತಿಗಂತಿ ಮಾಡ್ಬೇಕಂದ್ರೆ ಮನೆ ಬಂದು ವಿಸಿಟ್ ಮಾಡ್ಬೇಕು. ಯಾವ ಸಮಾಜದವ್ರು ಏಟದಾರ, ಯಾರು ಜನ ಏಟದಾರ. ಈಗ ನಾವು ಮರಾಠ ಸಮಾಜ ಜನಾಂಗದವ್ರು ಪೇಪರ್ ನೋಡಿದೆ, ನಮ್ಮ ಈ ಲಿಸ್ಟ್ನಾಗ ಹೆಸರಿಲ್ಲ. ಮತ್ತು ನಾವು ರಾಜ್ನಾಗ ಅದೀವೋ ಇಲ್ಲೋ, ನಾವೊಬ್ಬರು ಟ್ಯಾಕ್ಸ್ ತುಂಬ್ತೀವಿ. ನಮ್ಮ ಮನೆ ಟ್ಯಾಕ್ಸ್ ತುಂಬ್ತೀವಿ. ಆಧಾರ್ ಕಾರ್ಡ್ ಐತಿ, ವೋಟರ್ ಐಡಿ ಇದೆಲ್ಲ ಐತಿ. ಬರ್ಬರ್ಗೆ ಮನೆ ಬಂದು ಸರ್ವೆ ಮಾಡಬೇಕು. ಇವೆಲ್ಲ ಜಾತಿಗಂತಿ ಎಲ್ಲ ಮಾಡಿದೆಲ್ಲ ಸುಳ್ಳು ಐತಿ. ಮತ್ತೊಮ್ಮೆ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಪುನರ್ ಜಾತಿಗಣತಿ ಮಾಡಬೇಕಾಗಿ ನಾ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ. ನಿಮ್ಮ ಮನೆಗೆ ಯಾರು ಬಂದಿದ್ರ ಜನಗಣತಿ ಮಾಡಕ್ಕೆ? ಯಾರು ಬಂದಿಲ್ಲ ಸರ್. ಆ ಥರ ಯಾರು ಬಂದಿಲ್ಲ. ಎಷ್ಟು ಜನ ಅದೀರಿ, ಏನದಿರಿ ಅಂತ ಕೇಳಿದ್ರೆ? ಯಾರು ಕೇಳಿ ಸರ್. ಆ ಥರ ಯಾರು ಬಂದಿಲ್ಲ. ಜಾತಿ ಜನಗಣತಿ ಮಾಡ್ಬೇಕಂದ್ರೆ ಮಕ್ಕಳು ಎಷ್ಟು ಜನ ಅದಾರ, ಗಂಡ ಹೆಂಡತಿ ಇದನ್ನೆಲ್ಲ ವಿಚಾರಣೆ ಮಾಡ್ಬೇಕು. ಆ ಥರ ಯಾರು ಬಂದಿಲ್ಲ ಸರ್. ನಿಮ್ಮ ಡೋಬ್ಳಿಗೆಲ್ಲ ಬಂದಿಲ್ಲ ರೀ. ಇಲ್ಲ ಸರ್, 10 ವರ್ಷ ಆಯ್ತು ಈಗ ಯಾರು ಬಂದೇ ಇಲ್ಲ ಸರ್. 10 ವರ್ಷ ಮಾರ ಈಗ ಯಾರು ಬಂದಿಲ್ಲ ಸರ್ ಇಲ್ಲಿವರೆಗೆ. ಅಂದರೆ ಜಾತಿ ಜನಗಣತಿ ಆಗಿಲ್ಲ ಸರ್. ನಮ್ಮಲ್ಲಿ ನಮ್ಮ ಏರಿಯಾಗಂತೂ ಬಂದೇ ಇಲ್ಲ ಸರ್. ಮತ್ತು ಈಗ ಜಾತಿ ಜನಗಣತಿ ತೋರ್ಸಾತಾರಲ್ಲ ಇಷ್ಟು ಸರ್, ಅವರು ಫೇಕ್ ತೋರಿಸ್ತಾರೆ ಸರ್. ಮೊದಲಿಂದ ತೋರಿಸ್ತಾ ಇರ್ಬೋದು ಅವರು. ಮೊದಲು ಮಾಡಿದ್ರು ತೋರಿಸ್ಬೋದು. ಅಂದರೆ ಈಗ ಪ್ರೆಸೆಂಟ್ ಯಾವುದೂ ಇಲ್ಲ ಸರ್. ಈಗಂತೂ ಯಾವ ಸದ್ಯಕ್ಕೆ ಯಾರು ಬಂದೇ ಇಲ್ಲ ಸರ್. ನಮ್ಮ ಏರಿಯಾಕ್ಕೂ ಬಂದಿಲ್ಲ, ನಮ್ಮ ಇದಕ್ಕೂ ಬಂದಿಲ್ಲ. 2014 ಜನಗಣತಿ ಮಾಡಿದವ್ರು ಅಲ್ಲಿ ತನಕ ಜನಗಣತಿ ಮಾಡಿಲ್ರಿ. ಅದು ಹಳಿದೇ ಆಧಾರ ಇಟ್ಕೊಂಡು ಅಂಕಿ ಸಂಖ್ಯೆಗಳು ಕೊಡ್ಲಾಕತ್ತಾರೆ ಅವರು. ಅದು ಇದು ಅನ್ಸಂಗಿಲ್ಲ. ಎಷ್ಟು ಮಂದಿ ಹುಟ್ಟಿರ್ತಾರೆ, ಸತ್ತಿರ್ತಾರೆ, ಅದು ಕಲೆಕ್ಟ್ ಮಾಡಿ ಕರೆಕ್ಟ್ ಕೊಡ್ಬೇಕಲ್ಲ. ಸುಳ್ಳೆ ಇದು ಕೊಟ್ರೆ ನಮಗೆ ಇದು ಇಲ್ಲ, ಇದ್ರ ವಿರೋಧೇ ಅದ ನಮಗೆ. ಜನಗಣತಿ ಮನೆಗೆ ಬಂದು ವಿಚಾರ ಮಾಡಿ ಹೆಣ್ಮಕ್ಳು ಗಂಡ್ಮಕ್ಳು ಬೇರೆ ಎಲ್ಲ ಜನಗಣತಿ ಯಾವ ಜಾತಿ ಏನು ಅವು ಫಾರ್ಮೇಟೇ ಸಿಗ್ತಾವ್ರಿ. ಆ ಫಾರ್ಮೇಟ್ ತುಂಬ್ಕೊಂಡು ಹೋದ್ರೆ ಕರೆಕ್ಟಾಗಿ ಜನಗಣತಿ ಸಿಗ್ತದೆ. ಅದು ಲೆಕ್ಕ ಸುಮ್ಮನೆ ಎಲ್ಲಿದಾರ ಕೂತು 2014 ಜನಗಣತಿ ಮಾಡಿ ಅದರದೇ ಇದು ಇಟ್ಕೊಂಡು ಮಾಡಿದ್ರೆ ಅದು ಜನಗಣತಿ ಆಗಲ್ಲ. ನಮಗೆ ಇದ್ರದ್ದು ವಿರೋಧ ಅದ ರೀ. ಇಲ್ರಿ ಸರ್, ಒಟ್ಟೆ ಬಂದೇ ಇಲ್ರಿ. ನಾವು ಇಲ್ಲಿ ಬಂದು ಎಷ್ಟು ದಿವಸ ಒಂದಿನ ಬಂದು ಮಾಡಿಲ್ರಿ. ಇಲ್ರಿ ಸರ್, ಬಂದೇ ಇಲ್ರಿ. ಅವರು ಬಂದೇ ಇಲ್ರಿ, ನಮ್ಗೆ ಕೇಳೇ ಇಲ್ರಿ, ನಾವು ನೋಡಿ ಇಲ್ರಿ ಅವ್ರಿಗೆ. ಹ್ಞೂ ರೀ, ಸುಳ್ಳು ಹೇಳಕತ್ತಾರೆ. ಇನ್ನು ವಿದ್ಯಾಕಾಶಿ ಧಾರವಾಡದಲ್ಲಿ ಜಾತಿ ಗಣತಿಯ ಸರ್ವೆ ಮಾಡಿದ್ರ ಅಧಿಕಾರಿಗಳೇನಾದರೂ ಬಂದಿದ್ರ ಅಂತ ಪವರ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ನಮ್ಮ ಪ್ರತಿನಿಧಿ ಸಂತೋಷ್ ಮಾತನಾಡಿಸಿದ್ದಾರೆ. ಜನರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಸರ್ಕಾರ ಬಹಿರಂಗಪಡಿಸಿರುವ ಜಾತಿ ಗಣತಿ ಪರ ಹಾಗೂ ವಿರೋಧಗಳ ಚರ್ಚೆ ನಡೆಯುತ್ತಿದ್ದು, ಹಾಗಾದರೆ ಧಾರವಾಡ ಜಿಲ್ಲೆಯಲ್ಲಿ ಜಾತಿ ಗಣತಿ ನಿಜವಾಗ್ಲೂ ಮಾಡಿದ್ದಾರೋ ಇಲ್ವಾ ಎಂಬುದರ ಪವರ್ ಟಿವಿ ರಿಯಾಲಿಟಿ ಚೆಕ್ ಮಾಡ್ತಿದ್ದಾರೆ. ಹಾಗಾದರೆ ಜನರು ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹಿಂದೆ ಕೊಟ್ಟಂಥ ವರದಿ ಏನಿದೆ ಆ ವರದಿ ಪೂರಕವಾಗಿಲ್ಲ ಮತ್ತು ಅದನ್ನು ಇವತ್ತು ಕರ್ನಾಟಕದ ಜನತೆ ಒಪ್ತಾ ಇಲ್ಲ. ಸರ್ಕಾರಕ್ಕೆ ಆಗ್ರಹಪಡಿಸೋದಿಷ್ಟೇ, ಇವತ್ತು ಕಡ್ಡಾಯವಾಗಿ ಪ್ರತಿಯೊಂದು ಮನೆಗೆ ಅವರು ಏನು ಸಮೀಕ್ಷೆ ಮಾಡ್ತಕ್ಕಂಥ ವ್ಯಕ್ತಿಗಳು
ಪ್ರತಿಯೊಂದು ಕುಟುಂಬವನ್ನು ಸಂಪರ್ಕಿಸಿ ಅವರ ಜಾತಿ ಮತ್ತು ಅವರು ಯಾವ ಧರ್ಮಕ್ಕೆ ಸೇರಿದವರು ಅನ್ನುವಂಥದ್ದನ್ನು ಅನುಮೋದನೆ ಮಾಡಿ ಸಂಪೂರ್ಣವಾದ ವಿವರಣವನ್ನು ಸರ್ಕಾರಕ್ಕೆ ಕೊಟ್ಟರೆ ಆ ಸರ್ಕಾರ ಆವಾಗ ಬಂದಂಥ ಸಮೀಕ್ಷೆಯ ಫಲಿತಾಂಶವನ್ನು ಬಹಿರಂಗ ಮಾಡಲಿಕ್ಕೆ ಸಾಧ್ಯ ಮತ್ತು ಇದರಲ್ಲಿ ಪ್ರತಿಯೊಬ್ಬ ಕುಟುಂಬ ಸದಸ್ಯನ ಸಂಪೂರ್ಣ ಮಾಹಿತಿಯನ್ನು ಸರ್ಕಾರ ಇವತ್ತು ಸಂಗ್ರಹ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಇವತ್ತು ಸರ್ಕಾರಕ್ಕೆ ಮಾಡ್ಕೋತೀನಿ. ಇಲ್ಲ ಸರ್, ಬಂದೇ ಇಲ್ಲ. ಜಾತಿ ಗಣತಿ ಭಾರಿ ತಪ್ಪಿಂದ ಕೂಡಿದೆ, ಸರಿಯಾಗಿಲ್ಲ. ಜಾತಿ ಗಣತಿ ಮಾಡಿದ್ದೇ ತಪ್ಪು ಅಂತ ಹೇಳ್ತೀವಿ ಸರ್. ಬಂದೇ ಇಲ್ಲ, ಮಾಡೇ ಇಲ್ಲ. ಸಿದ್ದರಾಮಯ್ಯಗೆ ಅನುಕೂಲ ಇದ್ದಂಗೆ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯಗೆ ಅನುಕೂಲ ಏನೈತೆ, ಕಾಂಗ್ರೆಸ್ಗೆ ಅನುಕೂಲ ಏನೈತೆ ಅದು ಮಾಡ್ಕೊಂಡಿದ್ದಾರೆ. ಜಾತಿ ಗಣತಿನೇ ಸರಿಯಾಗಿಲ್ಲ. ಹೌದು ಸರ್, ಅಂಗನವಾಡಿ ಟೀಚರ್ ಬಂದಿದ್ರು. ನಮ್ಮ ಮನೆಯೊಳಗೆ ಎಷ್ಟು ಮೆಂಬರ್ಗಳು ಅಂತ ಕೇಳಿದ್ರು. ಇಷ್ಟಿಷ್ಟು ಮೆಂಬರ್ ಅಂತೆಲ್ಲ ಹೇಳಿದ್ವಿ, ಎಲ್ಲ ಬರ್ಕೊಂಡು ಅದ್ರ ಬಗ್ಗೆ ಬಹಿರಂಗ ತೊಗೊಂಡೋಗ್ಯಾರ ಅವರು. ಮಾಹಿತಿ ಎಲ್ಲ ಪ್ರತಿಯೊಂದು ಮಾಹಿತಿ ಕೊಟ್ಟವೆಲ್ಲ ರೀ. ನಮ್ಮ ಮನೆ ತಡ ಸರ್ ಪ್ರತಿಯೊಂದು ಮನೆಗೆ ಬಂದು ವಿಸಿಟ್ ಮಾಡಿ ಹೋಗ್ಯಾರ. ಎಲ್ಲರ ಮನೆಯಲ್ಲಿ ಬಂದಾರ, ನಮ್ಮ ಮನೆಯಲ್ಲಿ ಬಂದಾರ. ಒಟ್ಟು ಓಣಿಯಲ್ಲೆಲ್ಲ ಮಾಡ್ತಾಯಿದ್ರು. ಯಾರು ಜಾತಿ ಗಣತಿ ಮಾಡೋರು ಬಂದಿಲ್ಲ. ಮತ್ತು ಏನು ಎಂಕ್ವೈರಿನೂ ಗೊತ್ತಾಗಿಲ್ಲ. ನಮ್ಮ ಮನೆಗೆ ಬಂದು ಏನು ಕೇಳೂ ಇಲ್ಲ. ಆಮೇಲೆ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ ನಮಗೆ ಅಂತ. ಯಾರು ಬಂದೂ ಇಲ್ಲ. ಇನ್ನೂ ಡೀಟೇಲ್ಸ್ ಏನು ಗೊತ್ತಿಲ್ಲ ಅಂತ. ಬಂದಿದ್ರು ಸರ್. ಬಂದುಬಿಟ್ಟು ಆಶಾ ಕಾರ್ಯಕರ್ತೆಯವರು ಬಂದಿದ್ದರು, ಮತ್ತು ಗೋರ್ಮೆಂಟಿಂದ ಮೆಂಬರ್ ಎಲ್ಲ ಬಂದಿದ್ದರು. ಅದೇ ಎಷ್ಟು ಜನ ಇದ್ದೀರಾ, ಏನಿದ್ದೀರಾ ಅಂತ ಎಲ್ಲ ಮಾಹಿತಿ ತೊಗೊಂಡಿದ್ದಾರೆ. ಮಕ್ಕಳು ಎಷ್ಟು ಜನ ಇದ್ದಾರೆ ಎಲ್ಲ ಪ್ರತಿಯೊಂದು ತೊಗೊಂಡೋಗಿದ್ದಾರೆ ಮಾಹಿತಿ. ಹೌದು, ಅಂಗನವಾಡಿ ಟೀಚರ್ ಬಂದಿದ್ರಿ. ಎಲ್ಲ ಎನ್ಕ್ವೈರಿ ಮಾಡ್ಕೊಂಡು ಹೋಗ್ಯಾರ. ಅದು ಇಷ್ಟಿಷ್ಟು ಏನಂತಂದು ಈಗ ನಮಗೂ ಹೊಸದು ಹುಡ್ರದು ಎಲ್ಲ ಜನತೆ ಹೋಗ್ಯಾರ. ಒಟ್ಟು ಎಲ್ಲ ಮಾಡ್ಬೋದು. ಅದು ಅದ್ರ ಬಗ್ಗೆ ನಮ್ಗೆ ಅಷ್ಟು ಕೇಳಿದ್ರೆ ನಾವು ಬಗ್ಗಿರೋ ಉಪ್ಪಾರ ಜಾತಿ ಅಂತ ಹೇಳಿ. ಇನ್ನು ಯಾದಗಿರಿಯಲ್ಲಿ ಜಾತಿ ಗಣತಿಯ ಸರ್ವೆ ಮಾಡೋದಕ್ಕೆ ಮನೆಗೆ ಅಧಿಕಾರಿಗಳು ಬಂದಿದ್ರ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಹೇಶ್ ಮಾತನಾಡಿಸಿದ್ದಾರೆ ಜನರನ್ನ. ಅಲ್ಲಿನ ಜನ ಏನ್ ಹೇಳಿದ್ದಾರೆ ಬನ್ನಿ ಕೇಳಿಸ್ಕೊಳ್ಳೋಣ. ಇಲ್ಲಿ ನೋಡಿ ಸರ್, ನಾನು ಈ ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ಇವರು ಯಾವ ಗ್ರಾಮಕ್ಕೆ ಬಂದರು, ಯಾವ ನಗರಕ್ಕೆ ಬಂದರು, ಎಲ್ಲಿ ಸಮೀಕ್ಷೆ ಮಾಡ್ಯಾರ್ರಿ? ಇವ್ರದ್ದೇನಿಲ್ಲ. ಇವ್ರದ್ದು ಒಂದು ಪಾಯಿಂಟ್ ಉದ್ದೇಶ, ಈ ಹಿಂದೂ ಸಮಾಜನ ಒಡಿಬೇಕು. ಇದು ನಾನು ಹೇಳ್ತಾ ಇದ್ದೀನಿ. ನೇರವಾಗಿ ಇವತ್ತು ರಾಜ್ಯ ಸರ್ಕಾರ 4 ಗೋಡೆಗಳ ಮಧ್ಯೆ ಕೂತು ತಯಾರು ಮಾಡಿರುವಂಥ ಇದೊಂದು ಜಾತಿ ಗಣತಿ ವರದಿ. ಇದಕ್ಕೆ ನಮ್ಮ ವಿರೋಧ ಇದೆ ಮತ್ತು ಇದನ್ನು ನಾವು ತಿರಸ್ಕರಿಸ್ತೀವಿ ಅಂತೇಳಿ ಈ ಸಮಯದಾಗ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಸ್ಲಿಂ ಮತಗಳ ಓಲೈಕೆಗಾಗಿ ಏನಪ್ಪ ಅಂತಂದರೆ ಅವರ ಜನಸಂಖ್ಯೆಯನ್ನು ಹೆಚ್ಚಿಗೆ ತೋರಿಸಿದ್ದಾರೆ. ನಿಜವಾಗಿಯೂ ನಿಜವಾದ ಜಾತಿ ಜನಗಣತಿ ಆಗಿರುವುದಿಲ್ಲ. ನಿಜವಾದ ಜಾತಿ ಜನಗಣತಿ ಆಯಿತು ಅಂತಂದರೆ ನಮ್ಮ ವೀರಶೈವ ಲಿಂಗಾಯತ ಧರ್ಮ ಹೆಚ್ಚಿನ ಜನಸಂಖ್ಯೆಯಲ್ಲಿದ್ವಿ. ಮೊದಲನೇ ಸ್ಥಾನದಲ್ಲಿ ಬರ್ತಕ್ಕಂಥವ್ರು ನಾವು, ತದನಂತರದಲ್ಲಿ ಬರ್ತಕ್ಕಂಥವ್ರು ಇನ್ನೊಂದು ಸಮಾಜದವ್ರು ಬರ್ಬೋದು. ಆದರೆ ನಿಜವಾಗಿಯೂ ಇವತ್ತು ತಮ್ಮ ಅಲ್ಪಸಂಖ್ಯಾತರ ಮತ ಓಲೈಕೆಗೆ ಮಾನ್ಯ ಸಿದ್ದರಾಮಯ್ಯನವರು ಹೆಚ್ಚಿನ ಜನಸಂಖ್ಯೆಯನ್ನು ತೋರಿಸಿದ್ದಾರೆ. ವರದಿ ತಯಾರು ಮಾಡಿದ್ದಾರೆ. ಈಗ ನಮ್ಮ ಏರಿಯಾದಲ್ಲಿ ತುಂಬ ಜನ ಊರಿಗೆ ಹೋಗಿರ್ತಾರೆ, ಬೆಂಗಳೂರಿಗೆ ಹೋಗಿದ್ದಾರೆ, ಬಡವರು ಇರ್ತಾರಲ್ಲ. ಸೊ ಈ ಊರಿಗೆ ಹೋಗಿರ್ತಾರೆ, ಮುಂಬೈ ಹೋಗಿರ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ. ಅಲ್ಲಿ ಜಾತಿ ಗಣತಿ ಮಾಡಿದ್ರೆ ಬಿಟ್ಟರು ಗೊತ್ತಿಲ್ಲ. ಅಲ್ಲಿ ಎಷ್ಟು ಜನ ಅಕ್ಕಪಕ್ಕದಲ್ಲಿ ಕೇಳಿದ್ರೆ ಒಬ್ಬರ 3 ಜನ ಇರ್ಬೋದು. ಸುಮ್ಮನೆ ಅಂದಾಜು ಬಂದು ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟು ಹೊರತು ಪರ್ಟಿಕ್ಯುಲರ್ ಪಾರದರ್ಶಕವಾಗಿ ಮಾಡಿಲ್ಲ. ಆಮೇಲೆ ಇದು ಜಾತಿ ಗಣತಿ ಮಾಡೋ ಬದಲು ನಂದು ಒಂದು ಸಲಹೆ ರಾಜ್ಯ ಸರ್ಕಾರಕ್ಕೆ ಅಥವಾ ನೋಡಿದ್ರಲ್ಲ ವೀಕ್ಷಕರೇ, ಕಾಂಗ್ರೆಸ್ ಸೇರಿದಂತೆ ಬೇರೆ ಬೇರೆ ಪಕ್ಷದ ನಾಯಕರುಗಳು ಏನಂದ್ರು, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜನ ಏನ್ ಮಾತನಾಡ್ತಾ ಇದ್ದಾರೆ ಜಾತಿ ಜನಗಣತಿಯ ಬಗ್ಗೆ. ಬಹುತೇಕ ಜನರು ನಮ್ಮನೆಗೆ ಯಾರೂ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅಫ್ಕೋರ್ಸ್ ನಾನು ಕೂಡ ಹೇಳ್ತೀನಿ, ನಮ್ಮನೆಗೂ ಯಾರೂ ಬಂದಿಲ್ಲ. ಸೊ ಯಾವ ರೀತಿ ಗಣತಿ ಸಮೀಕ್ಷೆ ನಡೆದಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಬಹಳಷ್ಟು ಗೊಂದಲ ಇದೆ. ಇದು ವೈಜ್ಞಾನಿಕವಾಗಿ ನಡಿಬೇಕು ಅನ್ನೋದೇ ಎಲ್ಲ ರಾಜ್ಯದ ಜನರ ಆಗ್ರಹ ಕೂಡ ಆಗಿದೆ. ಮುಂದಿನ ಹಂತದಲ್ಲಿ ಸರ್ಕಾರ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗುತ್ತೆ.